ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಆದಂಥ ಒಂದು ದುರ್ಘಟನೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂಥ ಒಂದು ದುರ್ಘಟನೆ ಇದೆಯಲ್ಲ, ಆ ದುರ್ಘಟನೆಯಲ್ಲಿ 11 ಜನರು ಅಮಾಯಕರು, ಜೊತೆಗೆ ಹುಡುಗ ಹುಡುಗಿಯರು, ಯಂಗ್ಸ್ಟರ್ಗಳು, 11 ಯಂಗ್ಸ್ಟರ್ಗಳು ತಮ್ಮ ಜೀವವನ್ನು ಕಳ್ಕೊಂಡ್ಬಿಟ್ರು ಮತ್ತು ಆ ಕುಟುಂಬವನ್ನು ಬೀದಿ ತಂದುಬಿಟ್ರು. ಅದಕ್ಕೆಲ್ಲ ಮುಖ್ಯ ಕಾರಣ ಸರ್ಕಾರ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಅಡ್ವರ್ಟ್ ಅಂತ ಹೇಳ್ಬೋದು. ಅದಾದ ನಂತರ ಈ ಪ್ರಕರಣ ಇಡೀ ದೇಶದಾದ್ಯಂತ ಕಿಚ್ಚನ್ನೆತ್ತಿತು ಮತ್ತು ಸರ್ಕಾರದ ವಿರುದ್ಧ ಅನೇಕ ಟೀಕೆಗಳು ಕೇಳಿಬಂದ್ವು. ಯಾಕಂದ್ರೆ 3ನೇ ತಾರೀಕು ಮೊನ್ನೆ ಸಂಜೆ ಮುಗಿದಂತ ಮೊನ್ನೆ 12 ಗಂಟೆ 1 ಗಂಟೆ 2 ಗಂಟೆ ತನಕ RCB ಆಟಗಾರರು ಅಹಮದಾಬಾದ್ನ ಸ್ಟೇಡಿಯಂನಲ್ಲಿದ್ದರು. ಅದಾದ ನಂತರ ತರಾತುರಿಯಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ಫೋನ್ ಮಾಡುತ್ತೆ, ನೀವು ಬೆಂಗಳೂರಿಗೆ ಬಂದು ನಿಮಗೊಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಎನ್ನುವ ಒಂದು ಧೋರಣೆಯನ್ನು ವ್ಯಕ್ತಪಡಿಸುತ್ತೆ. ಅದಕ್ಕೆ RCB ಆಟಗಾರರು ಕೂಡ ವಿಧಾನಸೌಧದ ಮುಂದೆ ಬಂದು ಸರ್ಕಾರ ಮಾಡಿದಂಥ ಸನ್ಮಾನವನ್ನು ಸ್ವೀಕಾರ ಮಾಡುತ್ತೆ. ಅಲ್ಲೂ ಒಂದು ದೊಡ್ಡ ಅಡ್ವರ್ಟ್ ಆಗುತ್ತೆ, ಅನೇಕ ರೀತಿಯ ಅಡ್ವರ್ಟ್ ಆಗಿತ್ತು ವಿಧಾನಸೌಧದಲ್ಲಿ. ಯಾಕಂದ್ರೆ ಹಿಂದೆ ನೇರದಂತ ನೀವು ಅನೇಕ ಕಡೆ ನೋಡಿರ್ತೀರಾ, ಅಲ್ಲಿ ಪೊಲೀಸ್ ಸ್ಟೇಷನ್ ಜನ ಹತ್ತಿದ್ದ ನೋಡಿರ್ತೀರ, ಅಥವಾ ಮರಗಳ ಮೇಲೆ ಹತ್ತಿ ನೋಡಿರ್ತೀರ. ಆದ್ರೆ ಪ್ರಪ್ರಥಮ ಬಾರಿಗೆ ಹೈಕೋರ್ಟ್ ಮೇಲೂ ಕೂಡ ಜನ ಹತ್ತುಕೊಂಡು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರು. ಅಂದ್ರೆ ಸರಿಸುಮಾರು 1 ಲಕ್ಷ ಜನ ವಿಧಾನಸೌಧದ ಮುಂದೆ ನೆರೆದಿದ್ರು. ಅಂದ್ರೆ ಆ ಜನಸಂದಣಿ ಎಷ್ಟಿರ್ಬೋದು ಎನ್ನುವುದನ್ನ ನಾವು ಲೆಕ್ಕ ಹಾಕ್ಲಿಕ್ಕೆ ಅಥವಾ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಜನ ಬರ್ತಾರೆ ಎನ್ನುವ ನಿರೀಕ್ಷೆ ಇದ್ರೂ ಕೂಡ ಸಿದ್ದರಾಮಯ್ಯನವರು ಮಧ್ಯಾಹ್ನದ ವೇಳೆಗೆ ನೀವೆಲ್ಲ ಬನ್ನಿ ಕಣ್ ತುಂಬಿಕೊಳ್ಳಿ ಎನ್ನುವ ಫೇಸ್ಬುಕ್ ಪೋಸ್ಟ್ ಹಾಕಿದ್ರು ಕೂಡ ಯಾಕೆ ಪೊಲೀಸ್ ವ್ಯವಸ್ಥೆ ಆಗಲಿ ಬ್ಯಾರಿಕೇಡ್ ವ್ಯವಸ್ಥೆ ಆಗಲಿ ಮಾಡಲಿಲ್ಲ ಎನ್ನುವುದು ಈಗ ಸರ್ಕಾರಕ್ಕೆ ದೊಡ್ಡ ಮುಜುಗರವನ್ನು ತಂದುಬಿಟ್ಟಿದೆ. ಜೊತೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಮಂಡಳಿ ಕೂಡ ಈಗ ದೊಡ್ಡ ಕಂಟಕಕ್ಕೆ ಅಥವಾ ಸಂಕಷ್ಟಕ್ಕೆ ಎದುರಾಗಿದೆ ಅಂತ ಹೇಳ್ಬೋದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ RCB ಆಟಗಾರರನ್ನ ಬಳಸ್ಕೊಂಡು ಪ್ರಚಾರಕ್ಕೆ ಇಟ್ಕೊಳ್ತಾ, ಯಾಕಂದ್ರೆ ಇಡೀ ದೇಶ ನೋಡ್ತಾ ಇತ್ತು, ಇಡೀ ದೇಶವೇ ನೋಡುವಂತ ಸಮಾರಂಭಕ್ಕೆ DK ಶಿವಕುಮಾರ್ ಅವರು ದೊಡ್ಡ ಪ್ರಮುಖರು ಹೊರೆಯಾದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಅದ್ರ ಮನ್ಸಿತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಅಂತ ದೊಡ್ಡ ಇವೆಂಟ್ಗೆಲ್ಲ ಸುಮ್ಮನೆ ಪ್ರಚಾರಕ್ಕಾಗಿ ಅವರು ಮುಂದೆ ಹೋಗೋರಲ್ಲ. ಆದ್ರೆ DK ಶಿವಕುಮಾರ್ ಅವರು ಯಾಕೆ RCB ಆಟಗಾರರನ್ನ HAL ಏರ್ಪೋರ್ಟ್ ಹೋಗಿ ಅಲ್ಲಿ ವಿಮಾನದ ನಿಲ್ದಾಣದಲ್ಲಿ ಬರಮಾಡಿಕೊಳ್ಳುವಂತ ಸ್ವಾಗತ ಮಾಡಿಕೊಳ್ಳುವಂತ ಭ್ರಮೆ ಅಥವಾ ಅವರಿಗೆ ಅಂತ ಒಂದು ಕೆಲಸ ಬೇಕಿತ್ತ ಎನ್ನುವುದು ಕೂಡ ಅನೇಕರ ಪ್ರಶ್ನೆಯಾಗಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಅದಾದ ನಂತರ ಅಲ್ಲಿ ವಿಧಾನಸೌಧದ ಮುಂದೆ ಆದಂತ ಅಡ್ವರ್ಟು ಜನರು ಚಪ್ಪಲಿ ಎಸೆಯುತ್ತಾರೆ, ಜನರು ಅಲ್ಲಿ ಬ್ಯಾರಿಕೇಡ್ಗಳನ್ನು ಮುರಿದಿದ್ದಾರೆ ಮತ್ತು ಅಲ್ಲಿ ಪ್ರತಿಮೆಗಳ ಒಂದು ಸ್ಟೀಲ್ ರಾಡ್ಗಳನ್ನು ಮುರಿದಿದ್ದಾರೆ ಮತ್ತು ಅಲ್ಲಿ ಒಬ್ಬ ದೊಡ್ಡ ನಟನ ಅಭಿಮಾನಿ ಕೂಡ ಬಂದು ಏನ್ರಿ ಮೀಡಿಯಾ ಅಂತ ಒಂದು ಕೂಗನ್ನ ಕೂಡ ಕೂಗಿದ್ರು. ಹೀಗೆ ಅನೇಕ ರೀತಿ ಅಡ್ವರ್ಟ್ಗಳಾಗಿತ್ತು. ದೇವರ ದಯೆ ಏನೂ ಆಗಿಲ್ಲ. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದದ್ದು ಬಿಟ್ರೆ ನಮ್ಮ ವಿಧಾನಸೌಧ ಮುಂದೆ ಅಂತ ಯಾವುದೇ ದುರ್ಘಟನೆ ನಡೆದಿಲ್ಲ ಎನ್ನುವುದು ಕೂಡ ನಾವು ಲೆಕ್ಕಿಸಬೇಕಾಗುತ್ತೆ. ಅದಾದ ನಂತರ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುತ್ತೆ, ಅಲ್ಲಿ ದೊಡ್ಡ ಅಡ್ವರ್ಟ್ ಆಗುತ್ತೆ. ಇವೆಲ್ಲದರ ನಡುವೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ದೊಡ್ಡದಾದಂತಹ ಒಂದು ಟ್ವಿಸ್ಟ್ ಕೊಡುವಂತ ಸಾಧ್ಯತೆ. ಇವೆಲ್ಲವನ್ನು ಕೂಡ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಸೌತ್ ಇಂಡಿಯಾದಲ್ಲಿ ದೊಡ್ಡ ಮುಜುಗರ ಮತ್ತು ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದು ಯಾಕೆ ಬೇಕಿತ್ತು, ಅಷ್ಟು ಜೋಶ್ನಲ್ಲಿರುವ RCB ಫ್ಯಾನ್ಸ್ ಅನ್ನ 1-2 ದಿನ ಸಮಾಧಾನ ಆದ್ಮೇಲೆ ಮೆರವಣಿಗೆ ಮಾಡಬಹುದಿತ್ತು ಅಥವಾ ಸನ್ಮಾನ ಮಾಡಬಹುದಿತ್ತು. ಯಾಕಂದ್ರೆ ಆ ಜೋಶ್ ಆಗಿತ್ತು, 18 ವರ್ಷಗಳ ನಂತರ ಕಪ್ ಗೆದ್ದಿತ್ತಲ್ಲ. ಹಾಗಾಗಿ ಇವೆಲ್ಲವನ್ನ ನೋಡ್ಕೊಂಡಂತ ರಾಹುಲ್ ಗಾಂಧಿ ಇದೀಗ ದೊಡ್ಡ ಟ್ವಿಸ್ಟ್ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅದೇನಂದ್ರೆ ತಮ್ಮ ಕುಟುಂಬಕ್ಕೆ ಆಪ್ತರಾಗಿರುವಂತ ತಮಗೆ ಬೇಕಾಗಿರುವಂತ DK ಶಿವಕುಮಾರ್ ಅವರನ್ನು ಸದ್ಯದ ಮಟ್ಟಿಗೆ ಪಕ್ಷದಿಂದ ಅಥವಾ ಪಕ್ಷದ ದೊಡ್ಡ ಹುದ್ದೆಯಿಂದ ದೂರ ಇಡುವಂತ ಒಂದು ಮುಂದಾಲೋಚನೆಗೆ ಬಂದಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರು DCM ಹುದ್ದೆಗೆ ರಿಸೈನ್ ಮಾಡ್ತಾರೆ ಎನ್ನುವಂತ ಲೆಕ್ಕಾಚಾರ ಕೂಡ ಈಗ ದೊಡ್ಡದಾಗ್ತಾ ಬಂದಿದೆ. ಯಾಕಂದ್ರೆ ಹೇಳಿ ಕೇಳಿ ವಿಧಾನಸೌಧಕ್ಕೆ ಬಂದ ಪ್ರೋಗ್ರಾಮ್ ಆಗಲಿ ಮತ್ತು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಅಲ್ಲಿ ಕಪ್ಪನ್ನ ಕೊಡುವಂತಹ ಪ್ರೋಗ್ರಾಮ್ ಆಗಲಿ ಎಲ್ಲದಕ್ಕೂ ಕೂಡ ರೂವಾರಿಯಾಗಿದ್ದಂಥವ್ರು, ಕಾರಣಕರ್ತರಾದಂಥವ್ರು ಮತ್ತು ಯಾವ ಭದ್ರತೆಯನ್ನು ಲೆಕ್ಕಿಸದೆ ಪೊಲೀಸ್ ಅಧಿಕಾರಿಗಳು ಇಲ್ಲ ನಮ್ಮ ಹತ್ರ ಅಷ್ಟು ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆಗಲ್ಲ, ಪೊಲೀಸ್ ಭದ್ರತೆ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಎನ್ನುವ ಒಂದು ಸೂಚನೆ ಕೊಟ್ಟಿದ್ರು ಕೂಡ DK ಶಿವಕುಮಾರ್ ಅವರು ಎಲ್ಲವನ್ನೂ ಲೆಕ್ಕಿಸದೆ ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಮತ್ತು ಕಾಲ್ತುಳಿತವಾಗಿ 7 ಜನರ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ವಿಷಯ ಗೊತ್ತಿದ್ರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಕಪ್ ಕೊಡುವಂತ ವಿಜಯೋತ್ಸವ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು. ಇವೆಲ್ಲವೂ ಕೂಡ ಇದೀಗ ದೊಡ್ಡದಾದಂತ ಮುಜುಗರಕ್ಕೆ ಸರ್ಕಾರಕ್ಕೂ ಮುಜುಗರವಾಗಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಮುಜುಗರವಾಗಿದೆ. ಹೀಗಾಗಿ ನೇರವಾಗಿ ಈಗ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಟ್ಟು ಪಕ್ಷದ ಒಳಗೆ ಅಥವಾ ಸರ್ಕಾರಕ್ಕೆ ದೊಡ್ಡ ಬಿಸಿ ಮುಟ್ಟಿಸುವ ದೃಷ್ಟಿಯಿಂದ ಒಬ್ಬರನ್ನ ತಲೆದಂಡಕ್ಕೆ ಈಗ ಅಣಿಯಾಗಿದ್ದಾರೆ. ಅದು ಸಿದ್ದರಾಮಯ್ಯನವರು ಹಿರಿಯ ಮುಖಂಡರು ಅವರ ತಲೆದಂಡ ಮಾಡಿದ್ರೆ ಮತ್ತೆ ರೊಚ್ಚಿಗೆಳಬೇಕಾಗತ್ತೆ ಮತ್ತು ಇದು ಮುಖ್ಯವಾಗಿ ಸಿದ್ದರಾಮಯ್ಯನವರ ಕೆಲಸ ಅಲ್ಲ. ಇವೆಲ್ಲಕ್ಕೂ ಕೂಡ ಕಾರಣಕರ್ತರು ಯಾರಂದ್ರೆ ಅದು DK ಶಿವಕುಮಾರ್ ಅವರು ಪ್ರಚಾರದ ಈಗಾಗಿಯೋ ಮತ್ಯಾವುದೇ ಕೆಲಸಕ್ಕಾಗೋ ಇದನ್ನು ಮಾಡಿದ್ದಾರೆ ಅನ್ನೋದು ಇದೀಗ ಪಕ್ಷದ ಒಳಗಡೆ ಅಸಮಾಧಾನ ಭುಗಿಲೆದ್ದಿದೆ. ಜೊತೆಗೆ ಎಲ್ಲವಕ್ಕೂ ಕೂಡ ಪಕ್ಷಕ್ಕೆ ಡಿಪೆಂಡ್ ಮಾಡ್ಕೊಳ್ತಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಆದಂತ ಪ್ರಿಯಾಂಕ್ ಖರ್ಗೆ ಕೂಡ ಹೌದು ಇದು ಸರ್ಕಾರದ ಫಾಲ್ಟ್, ಸರ್ಕಾರ ಕೂಡ
ಕೆಲವೊಂದು ನಿರ್ಣಯವನ್ನು ಕೈಗೊಳ್ಳಬೇಕಿತ್ತು, ನಾವೆಲ್ಲವನ್ನು ಡಿಪೆಂಡ್ ಮಾಡಿಕೊಳ್ಳಿಕ್ಕಾಗಲ್ಲ ಎನ್ನುವಂತ ಸ್ಫೋಟಕ ಹೇಳಿಕೆಯನ್ನು ನುಡಿದಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರಿ. ಇದೀಗ ಈ 11 ಜನರ ಬಲಿ ಪ್ರಕರಣ ಇದೆಯಲ್ಲ, ಅದು ಡಿ.ಕೆ. ಶಿವಕುಮಾರ್ ಅವರ ಕತ್ತಿಗೆ ಬಂದಿದೆ ಅಂತ ಹೇಳ್ಬೋದು, ಅವರ ಬುಡಕ್ಕೆ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವು ದಿನಗಳಲ್ಲಿ ಹೈಕಮಾಂಡ್ ಕೂಡ ದೊಡ್ಡ ನಿರ್ಧಾರಕ್ಕೆ ಮುಂದಾಗುವಂತ, ಹೈಕಮಾಂಡ್ ಕೂಡ ದೊಡ್ಡದಾದಂತ ಒಂದು ಕಡಿವಾಣಕ್ಕೆ ಮುಂದಾಗುವಂತ, ಹೈಕಮಾಂಡ್ ಕೂಡ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಮಾತು ಕೇಳ್ತಾ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲವನ್ನೂ ಕೂಡ ತಾನೇ ಮಾಡ್ಬೇಕನ್ನೋ ದೃಷ್ಟಿಯಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದು ಈಗ ಹೈಕಮಾಂಡ್ ಲೆಕ್ಕಕ್ಕೆ ಬಂದೆ. ಹೈಕಮಾಂಡ್ ಮುಂದೆ ಎಲ್ಲವೂ ಚರ್ಚೆ ಆಗ್ತಿದೆ. ಆದ್ರೆ ಹೈಕಮಾಂಡ್ ಕಠಿಣ ನಿರ್ಧಾರ ತೆಗೆದುಕೊಂಡ್ರೆ, ಕಠಿಣ ನಿರ್ಧಾರ ಮತ್ತು ಸ್ವಚ್ಛ ಆಡಳಿತಕ್ಕೆ ಮುಂದಾದ್ರೆ ಡಿ.ಕೆ. ಶಿವಕುಮಾರ್ ಅವರ ತಲೆದಂಡ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ರೆ ಹೈಕಮಾಂಡ್ ಕೂಡ ಓಕೆ, ನಮಗೆ ಡಿ.ಕೆ. ಶಿವಕುಮಾರ್ ಇಂದ ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ, ಹಣಕಾಸು ವ್ಯವಸ್ಥೆಯಲ್ಲಿ ಹೆಲ್ಪ್ ಆಗುತ್ತೆ, ಮತ್ತು ನಮ್ಮ ಕುಟುಂಬಕ್ಕೆ ಬೇಕಾದಂತವರು ನಮ್ಮ ನ್ಯಾಷನಲ್ ಹೆರಾಲ್ಡ್ ಕಂಪನಿ ಕೂಡ ದೇಣಿಗೆಯಾಗಿ ಎಷ್ಟೋ ಕೊಟ್ಟಿದ್ದಾರೆ ಎನ್ನುವ ಲೆಕ್ಕಾಚಾರ ಮುಂದಿಟ್ಕೊಂಡು ಏನಾದ್ರೂ ಈ ಪ್ರಕರಣವನ್ನ ಇಲ್ಲೇ ಮುಚ್ಚಾಕೊಂಡು ಕೋರ್ಟ್ ಅಲ್ಲಿ ನಡೀತದೆ, ಅದಾದ ನಂತರ ಮುಚ್ಚೋಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಏನಾದ್ರು ಯೋಚನೆ ಮಾಡಿದ್ರೆ ಆಗ ಡಿ.ಕೆ. ಶಿವಕುಮಾರ್ ಸೇಫ್ ಆಗ್ತಾರೆ. ಒಂದು ವೇಳೆ ಕಠಿಣ ನಿರ್ಧಾರಕ್ಕೆ ಏನಾದ್ರೂ ಮುಂದಾದ್ರೆ ಹೈಕಮಾಂಡ್, ಪ್ರಿಯಾಂಕಾ ಗಾಂಧಿ ಇರ್ಬೋದು ಮತ್ತು ರಾಹುಲ್ ಗಾಂಧಿ ಇರ್ಬೋದು, ಹೈಕಮಾಂಡ್ ಕಠಿಣ ನಿರ್ಧಾರಕ್ಕೆ ಮುಂದಾದ್ರೆ ಆಗ ಡಿ.ಕೆ. ಶಿವಕುಮಾರ್ ಅವರ ತಲೆದಂಡ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಒಂದು ವೇಳೆ ಇಲ್ಲ, ನಮ್ಮ ಕುಟುಂಬ ಬೇಕು, ನಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗ್ತಾರೆ ಅನ್ನೋ ದೃಷ್ಟಿಯಲ್ಲಿ ಏನಾದ್ರೂ ಮನಸ್ಸು ಮಾಡಿದ್ರೆ ಆಗ ಮಾತ್ರ ಡಿ.ಕೆ. ಶಿವಕುಮಾರ್ ಸೇವ್ ಆಗ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಅಕ್ಟೋಬರ್ ವೇಳೆಗೆ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಬೇಕಿತ್ತು ಎನ್ನುವ ಒಂದು ಮಾತಿನ ನಡುವೆ ಇದೀಗ 11 ಜನರ ಬಲಿ ಪಡೆದುಕೊಂಡಂತ ಪ್ರಕರಣ ಇದೆಯಲ್ಲ, ಅದು ಸಿದ್ದರಾಮಯ್ಯನವರು ಸೇವ್ ಮಾಡಿಬಿಟ್ಟಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಇಂಥ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಪ್ರಚಾರದ ಕಾರ್ಯಕ್ರಮಕ್ಕೆ ಬಿದ್ದವರಲ್ಲ. ಅವರು ಏನಾದ್ರೂ ಕೆಲಸ ಮಾಡಿಕೊಂಡು ಕೆಲಸವೇ ಪ್ರಚಾರವೆಂಬಂತೆ ಮಾಡುವವರು. ಹೀಗಾಗಿ ಅವರಿಗೂ ಒಂಥರ ಮುಜುಗರ ಆಗಿದೆ. ಅವರ ಈ ನಿನ್ನೆಯ ಪ್ರೆಸ್ ಮೀಟ್ ಕೂಡ ಒಂಥರ ನಮಗೆ ಸ್ವಲ್ಪ ಬೇಜಾರು ತರಿಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅಂತ ಮೇಧಾವಿ ವ್ಯಕ್ತಿ ಕೂಡ ಹೇಳ್ತಾರೆ, ಇಲ್ಲ ನಾವು ನಡೆಸಿದಂತ ವಿಧಾನಸೌಧದ ಕಾರ್ಯಕ್ರಮ ಮುಂದೆ ಏನೂ ಆಗಿಲ್ಲ, ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿದ್ದು ಅಂತ ಒಂದು ಹಾರೈಕೆ ಉತ್ತರ ಕೊಡ್ತಾರೆ ಮತ್ತು ಸಿಟ್ಟು ಅಂತ ಹೇಳ್ತಾರೆ. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಆಗಲಿ ವಿಧಾನಸೌಧ ಎಲ್ಲವೂ ಕರ್ನಾಟಕ ಸರ್ಕಾರದ ಅಧೀನದಲ್ಲೇ ಬರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನು ಪ್ರೈವೇಟ್ ಏಜೆನ್ಸಿ ಅಲ್ಲ, ಅದು ಕೂಡ ಬಿಬಿಎಂಪಿ ಆಡಳಿತಕ್ಕೆ ಬರುತ್ತೆ. ಇವೆಲ್ಲವೂ ಕೂಡ ಭಾರತದೊಳಗಿದೆ, ಅದು ಕರ್ನಾಟಕದೊಳಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋರು ಏನಾದರೂ ಪತ್ರ ಬರೀತಾರೆ ಅಂದ್ರೆ ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಇಷ್ಟು ಭದ್ರತೆ ಬೇಕು, ಎಷ್ಟು ಪೊಲೀಸರು ಬೇಕು, ಎಲ್ಲವೂ ಕೂಡ ಬೇಕಾಗುತ್ತೆ. ಅವ್ರು ಏನೋ ಪತ್ರ ಬರೆದು ನಾವು ಫಂಕ್ಷನ್ ಮಾಡ್ತೀನಿ ಅನ್ಕೊಂಡು ನೀವು ಅದನ್ನ ಓಕೆ ಎಷ್ಟು ಪೊಲೀಸರು ಬೇಕಂದ ಕೇಳ್ತೀರಾ, ಅದನ್ನು ಕೊಟ್ಬಿಟ್ಕೊಳ್ಳಿ, ಅದು ಎಲ್ಲ ಸೆಕ್ಯೂರಿಟಿ ಆಗುತ್ತಾ? ಎಲ್ಲವೂ ಕೂಡ ನೀವು ಸೆಕ್ಯೂರಿಟಿ ಕೊಟ್ಟ ಮೇಲೆ ಅದು ನಿಮ್ಮ ಅಂಡರೇ ಬರುತ್ತೆ ಎನ್ನುವ ಒಂದು ಕಿಂಚಿತ್ ಕಾಮನ್ ಸೆನ್ಸ್ ಇಲ್ಲದೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಅಂಥದ್ದೇ ಒಂದು ಮಾತನಾಡ್ತಾರೆ. ಇಲ್ಲ, ನಾವು ಮಾಡಿದಂಥ ವಿಧಾನಸೌಧ ಕಾರ್ಯಕ್ರಮದಂತ ಅನಾಹುತ ಆಗಿಲ್ಲ, ಅಲ್ಲೂ ಅನಾಹುತ ಆಗಿದೆ. ಹಿಂದಿನಿಂದ ಪತ್ರಕರ್ತರ ಮೇಲೆ ಕಲ್ಲು ಹೊಡೆದಿದ್ದಾರೆ, ಪತ್ರಕರ್ತರ ಮೇಲೆ ಚಪ್ಪಲಿಸಿದ್ದಾರೆ. ಜೊತೆಗೆ ಅಲ್ಲಿನ ಬ್ಯಾರಿಕೇಡ್ಗಳನ್ನು ನೋಡಬೇಕಿತ್ತು, ಕೆಲವೊಂದು ಆ ಸ್ಟ್ಯಾಚ್ಯೂಗಳ ಮುಂದೆ ಹಾಕಿದಂತ ಸ್ಟೀಲ್ ರಾಡ್ಗಳನ್ನು ನೋಡಬೇಕಿತ್ತು, ಅವು ಕೂಡ ಮುರಿದೋಗಿದೆ. ನೀವೇನು ಅನಾಹುತ ಆಗಿಲ್ಲ ಎನ್ನುವ ಹಾರೈಕೆಗೆ ಉತ್ತರ ಕೊಟ್ಟಿದ್ದಿಲ್ಲ, ಅದು ಕೂಡ ಎಲ್ರಿಗೂ ಬೇಸರ ತರಿಸುವಂಥದ್ದು. ಆದ್ರೂ ಓಕೆ, ಸಿದ್ದರಾಮಯ್ಯನವ್ರ ಮಾತು ಓಕೆ ಅಂತ ಹೇಳ್ಬೋದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿದಂತ ಒಂದು ಕೆಲಸ ಇದೆಯಲ್ಲ, HAL ಏರ್ಪೋರ್ಟ್ಗೆ ಹೋಗ್ಕೊಂಡು ಅವರನ್ನ ಕರೆತಂದಾಗ್ಲಿ, ಅನಂತರ ಸಾವು ಹೊರಗಡೆ ನೆಟ್ಕೊಂಡು ಸೂತಕದ ಛಾಯೆ ಇದ್ರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ನೀವು ಕಪ್ಪನ್ನ ಎತ್ತಿ ಹಿಡಿಯುವ ರೀತಿ ಇರ್ಬೋದು, ಅದು ರಜತ್ ಪಡೆದ ಎತ್ತಿ ಹಿಡಿಯುವಾಗಲೂ ನೀವು ಅದನ್ನು ತೆಗೆದುಕೊಳ್ಳುವ ರೀತಿ ಇತ್ತಲ್ಲ, ಅದು ಕೂಡ ಒಂದು ಅಸಹ್ಯಕರವಾದಂತಹ ಸಂಗತಿ ಅಂತ ಹೇಳ್ಬೋದು. ಇವೆಲ್ಲವನ್ನ ಗಮನಿಸಿದಂತ ಹೈಕಮಾಂಡ್ ಕೂಡ ಇದೀಗ ಒಂದು ನಿರ್ಧಾರಕ್ಕೆ ಬಂದ್ರೆ, ಹೈಕಮಾಂಡ್ ಸ್ಟ್ರಾಂಗ್ ಎನ್ನುವ ನಿರ್ಧಾರಕ್ಕೆ ಬಂದ್ರೆ ಅಥವಾ ಹೈಕಮಾಂಡ್ ಸ್ಟ್ರಾಂಗ್ ಎನ್ನುವುದನ್ನ ತೋರಿಸಬೇಕು ಎನ್ನುವಂತ ನಿರ್ಧಾರಕ್ಕೆ ಬಂದ್ರೆ ಡಿ.ಕೆ. ಶಿವಕುಮಾರ್ ತಲೆದಂಡ ಆಗತ್ತೆ. ಇಲ್ಲ, ನೀವು ಹೈಕಮಾಂಡ್ಗೆ ಅತ್ಯಂತ ಆಪ್ತರು ಎನ್ನುವ ದೃಷ್ಟಿಯಲ್ಲಿ ಹೈಕಮಾಂಡ್ ಏನಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಆಗ ಡಿ.ಕೆ. ಶಿವಕುಮಾರ್ ಸೇಫ್ ಆಗ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ಎರಡು ಘಟನೆಗಳು, ನಿನ್ನೆ ವಿಧಾನಸೌಧದ ಮುಂದೆ ಆದದ್ದು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಆದಂತ ಘಟನೆ ಸಿದ್ದರಾಮಯ್ಯನನ್ನ ಸೇಫ್ ಮಾಡಿದೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ತಲೆ ಮೇಲೆ ಒಂದು ತೂಗು ಕತ್ತಿ ಇದೆ ಎನ್ನುವುದು ಇದೀಗ ಸ್ಪಷ್ಟವಾಗ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.